Yeah, food taste is very nice. Actually, first time we came to Mysore trip with the family, but food is very nice here. ಜನುಮವೇ ಆದೊರಕಿದೆ ರುಚಿ ಸವಿಯಲು and the rates are very reasonable. Hygienic ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ವೆರಿ ಗುಡ್. ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ದಟ್ಸ್ ಆಲ್. ಜನುಮವೇ ಆದೊರಕಿದೆ ರುಚಿ ಸವಿಯಲು. ಸೂಪರ್ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮೇಶ್ ಕೋಟೆ. ನಾವೀಗ ಸದ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದೀವಿ. ಮೈಸೂರು ಅಂದರೆ ಪ್ರವಾಸಿಗರ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಈ ಒಂದು ಮೈಸೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾ ಇರ್ತಾರೆ. ಈ ಬಂದಂಥ ಪ್ರವಾಸಿಗರು ಸಾಕಷ್ಟು ಊಟ, ಒಂದು ತಿಂಡಿ ವ್ಯವಸ್ಥೆಗೆ ಸಾಕಷ್ಟು ಹೋಟೆಲ್ಗಳನ್ನ ಕೂಡ ಹುಡುಕ್ತಾ ಇರ್ತಾರೆ. ಈಗ ಕಳೆದ ತಿಂಗಳಷ್ಟೇ ಮೈಸೂರಿನ ಹೃದಯ ಭಾಗ ಅಂತಂದರೆ ಏನು ಸಂದೇಶ್ ಪ್ರಿನ್ಸ್ ಹೋಟೆಲ್ ಇದೆ ಅಂದರೆ ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂಥ ಒಂದು ಸಂದೇಶ್ ಪ್ರಿನ್ಸ್ ಹೋಟೆಲ್ ಪಕ್ಕದಲ್ಲೇ ನಜರ್ಬಾದ್ನಲ್ಲಿ ಒಂದು ಆಹಾರ ವೇದ್ ಅನ್ನೋ ಒಂದು ಹೋಟೆಲು ಕಳೆದ ತಿಂಗಳಷ್ಟೇ ಓಪನ್ ಆಗಿರ್ತಕ್ಕಂಥ ನಜರ್ಬಾದ್ನ ಸಂದೇಶ್ ಪ್ರಿನ್ಸ್ ಹೋಟೆಲ್ ಪಕ್ಕ ಇರ್ತಕ್ಕಂಥ ಆಹಾರ ವೇದ್ ಹೋಟೆಲ್ ಒಳಗಡೆ ಇದ್ವಿ. ಸಾಕಷ್ಟು ಗ್ರಾಹಕರನ್ನ ಕೂಡ ಮಾತಾಡ್ತಾ ಬಂದ್ವಿ. ಸಾಕಷ್ಟು ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ಒಂದಷ್ಟು ಕಾಂಬೋ ಆಫರ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಒಂದಷ್ಟು ತಿಂಡಿ, ನಮ್ಗೆ ಏನು ತಿಂಡಿ ಆರ್ಡರ್ ಮಾಡಿದ್ವಿ ಎಲ್ಲ ಬೇಗ ಕೂಡ ಕೊಡ್ತಾ ಇದ್ದಾರೆ. ಇವಾಗ ಎಲ್ಲ ತಿಂಡಿಗಳು ಕೂಡ ಸೂಪರ್ ಆಗಿದೆ. ಮತ್ತೆ ಬರಬೇಕು ಅಂತ ಕೂಡ ಒಂದಷ್ಟು ಕಸ್ಟಮರ್ ಕೊಡಿದ್ರೆ ನಾವು ಯಾರು ಮಾತಾಡ್ಸಿದ್ವಿ ಕಸ್ಟಮರ್ ಎಲ್ಲರೂ ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. ಇವತ್ತು ಕಾಂಬೋ ಆಫರ್ ಕೂಡ ಇದೆ. ಅಲ್ಲಿ ಕಾಂಬೋ ಆಫರ್ ಒಂದಷ್ಟು ಬೇರೆ ಬೇರೆ ತಿಂಡಿಗಳು ಕೂಡ ಸಿಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಕಾದು ಅಂದರೆ ಜಾಗ ಸಿಕ್ಕಿಲ್ಲ ಅಂದರೂ ಕೂಡ ಒಂದು 10 ನಿಮಿಷ 20 ನಿಮಿಷ ಕಾದು ಇಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಬಾಳೆ ಎಲೆ ಊಟ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬಾಳೆ ಎಲೆ ಊಟಕ್ಕೆ ಸಾಕಷ್ಟು ಒಂದು ಆದ್ಯತೆಯನ್ನು ಕೊಡ್ತಾರೆ. ಹೈಜಿನಿಕ್ ಆಗಿದೆ ಅಂತ ಕೂಡ ಒಂದಷ್ಟು ಕಸ್ಟಮರ್ ಕೂಡ ಹೇಳ್ತಾ ಇದ್ರು. ಏಕಕಾಲದಲ್ಲಿ ಬರೋಬ್ಬರಿ 100 ಜನ ಕುಳಿತು ಊಟ ತಿಂಡಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥದ್ದು. ನಾವು ಈ ಹೋಟೆಲ್ನ ಮತ್ತೊಂದು ವಿಶೇಷ AC ರೂಮ್ ಕೂಡ ಇದೆ. ಫ್ಯಾಮಿಲಿ AC ರೂಮ್ ಕೂಡ ಇದೆ. ನಾವು ಬೆಂಗಳೂರಿಂದ ಬಂದಿರೋದು. ಗೂಗಲಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಹತ್ರ ಚಾಮುಂಡಿ ಬೆಟ್ಟಕ್ಕೆ ಯಾವುದಿದೆ ಅಂತ ನೋಡ್ಬಿಟ್ಟು ರೇಟಿಂಗ್ಸ್ ನೋಡಿ ಇಲ್ಲಿ ಹೋಗ್ಬೇಕಾದ್ರೆ ಈ ಹೋಟ್ಲ್ ನೋಡಿಲ್ಲ, ನಾವು ಬೇರೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿದ ಮೇಲೆ ಇಲ್ಲಿ ಸ್ಟಾಪ್ ಮಾಡಿ ಜನ ಎಲ್ಲ ಇದ್ರಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. Food taste is very nice. Actually, first time we came to Mysore trip with the family, but food is very nice here. Yeah, we are from Bangalore. First time I came to Mysore. Taste is super. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಿನ್ನೆ ನೈಟು ಇಲ್ಲೇ ಮಾಡಿದ್ದೀವಿ. ಇವಾಗ ಬೆಳಗ್ಗೆ ಕಾಂಬೋ ಆಫರ್ ಇದೆ ಅಂತ ಇಲ್ಲಿಗೆ ಬಂದಿದ್ದೀವಿ. ನೈಟ್ ದೋಸೆ ಪೆಪ್ಪರ್ದಿದ್ದು ಮಶ್ರೂಮ್ ಪೆಪ್ಪರ್ ತೊಗೊಂಡಿದ್ವಿ. ಸೂಪರ್ ಆಗಿತ್ತು ಟೇಸ್ಟ್ ಎಲ್ಲ. ಸೊ ಲೈಕ್ ಆಯಿತು ನಿನ್ನೆ ನೈಟು. ಸೊ ಬೆಳಗ್ಗೆ ಟ್ರೈ ಮಾಡೋಣ ಕಾಂಬೋ ಆಫರ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಕಾಂಬೋ ಆಫರ್ ತೊಗೊಂಡಿದ್ದೀವಿ. ಸೊ ಕಾಂಬೋದಲ್ಲಿ ಏನೇನು ಟಿಫನ್ ಸೌತ್ ಇಂಡಿಯಾದ ಏನೇನಿದೆಯೋ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸೂಪರಾಗಿದೆ, ಟೇಸ್ಟು ಎಲ್ಲ ಸೂಪರಾಗಿದೆ. ನಮ್ಮ ಬರೋ ಅತಿಥಿಗಳಿಗೆ ಭಾಳ ಚೆನ್ನಾಗಿ ಊಟ ತಿಂಡಿ ಮಾತ್ರ ಇದು ಕಾಂಬೋ ಆಫರ್ ಇದು ಭಾಳ ಚೆನ್ನಾಗಿ ಟೇಸ್ಟ್ ರುಚಿನೂ ಇದೆ ಮತ್ತು ಭಾಳ ವಿಧಿಗಳನ್ನು ಇಟ್ಟಿದ್ದಾರೆ. ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಆ್ಯಂಡ್ ದ ರೇಟ್ಸ್ ಆರ್ ವೆರಿ ರೀಸನಬಲ್. ಹೈಜಿನಿಕ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ವೆರಿ ಗುಡ್. ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ನಾನಿಲ್ಲಿ GMA ಆಗಿದ್ದೀನಿ. ಮಧ್ಯಾಹ್ನ ನಮ್ಮದು ಸ್ಪೆಷಲ್ ಅಂದರೆ ಬಾಳೆಲೆ ಊಟ. ಬಾಳೆಲೆ ಊಟದಲ್ಲಿ 22 ಐಟಮ್ ಕೊಡ್ತೀವಿ ನಾವು. 22 ಐಟಮು ಬಾಳೆಲೆ ಊಟದಲ್ಲಿ ಕೊಡ್ತಿದ್ದೀವಿ. ಆಮೇಲೆ ಮಹಾರಾಜ ಥಾಲಿ ಅಂತ ಕೊಡ್ತೀವಿ, ಅನ್ಲಿಮಿಟೆಡ್. ಅದು ವೆಲ್ಕಮ್ ಡ್ರಿಂಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಬಾಳೆಲೆ ಊಟಕ್ಕೂ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀವಿ, ಅದು ಅನ್ಲಿಮಿಟೆಡು. ಹಾಗೆ ರೆಗ್ಯುಲರ್ ಮೀಲ್ಸು, ಸೌತ್ ಇಂಡಿಯನ್ ಮೀಲ್ಸ್ ರೆಗ್ಯುಲರ್ ಕೊಡ್ತೀವಿ. ಆಮೇಲೆ ನಾರ್ತ್ ಇಂಡಿಯನ್ ಮೀಲ್ಸು ರೆಗ್ಯುಲರ್ ಕೊಡ್ತೀವಿ. ಇದು ಮಧ್ಯಾಹ್ನ ನಾವು ಲಂಚಿಗೆ ಕೊಡುವ ವ್ಯವಸ್ಥೆ. ಮಧ್ಯಾಹ್ನ 4 ಗಂಟೆ ನಂತರ ಚಾಟ್ಸ್ ಓಪನ್ ಆಗುತ್ತೆ ನಮ್ಮದು. ಚಾಟ್ಸ್, ಬೇಲ್ಪುರಿ, ಮಸಾಲ ಪುರಿ, ಪಾನಿಪುರಿ, ಪಾವ್ ಭಾಜಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಫ್ರೆಶ್ ಜ್ಯೂಸು, ಮೊಜೆಟೋ, ಆಮೇಲೆ ಐಸ್ ಕ್ರೀಮ್ಸು, ಸ್ಪೆಷಲ್ ಐಸ್ ಕ್ರೀಮ್ಸ್ ಎಲ್ಲ ಕೊಡ್ತಾಯಿದ್ದೀವಿ. ನೀವು ಅದೇ ರೀತಿ ಶುಚಿ ರುಚಿಯಾದ ತಿಂಡಿಗೆ ಮತ್ತೊಂದು ಹೆಸರು ಅಂದರೆ ಆಹಾರ ವೇದ್ ಅಂತ ಹೇಳಿದ್ರು ಕೂಡ
ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಇಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ, ಕಿಚನ್ ಕೂಡ ತುಂಬ ಕ್ಲೀನಾಗಿದೆ ಕೂಡ ಅಂತ ಕೂಡ ಒಂದಷ್ಟು ಕಸ್ಟಮರ್ಗಳು ಕೂಡ ಹೇಳ್ತಾ ಇದ್ರು. ಮೈಸೂರಿಗೆ ನೀವೇನಾದರೂ ಭೇಟಿ ಕೊಟ್ಟರೆ ಒಮ್ಮೆ ಈ ಒಂದು ಆಹಾರ ವೇದ್ ಹೋಟೆಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೋಟೆಲ್ನ ವಿಶೇಷತೆ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿನಾಡು.